ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಬಹಳ ಕಡೆ ಬಹಳ ಜನ ಕ್ಲೀಶೆ ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಗುರುಗಳು ಕರೆದು ಹೇಳ್ತಾ ಇದ್ರು ನನಗೆ, ನಾನು ಹೇಳಿರೋ ಮಾತು ಸರಿ ಅಂದರೆ ಸರಿ ಅನ್ನಿ, ತಪ್ಪಂದರೆ ತಪ್ಪನ್ನಿ ಅಂತ. ಅಲ್ಲಿ ಜನ ತೋರಿಸ್ತಾ ಇರುವ ಪ್ರೀತಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಗುರುಗಳ ಮಾತಿಗೆ ಅಪೀಲ್ ಇಲ್ಲ. ಅಂಥದ್ದೊಂದು ಪ್ರೀತಿಯನ್ನು ಸಂಪಾದಿಸಿಕೊಂಡಿರುವ ಕುಟುಂಬ ಅದು. ಬಹಳ ಜನ ಬಹಳ ಸಂದರ್ಭದಲ್ಲಿ ಕ್ಲೀಶೆ ಅನ್ನುವ ರೀತಿಯಷ್ಟು ಹೇಳ್ತಾರೆ, ಮಾತೇ ಹೊರಡ್ತಿಲ್ಲ ಅಂತ. ಇವತ್ತು ನಿಜವಾಗ್ಲೂ ನನಗೆ ಹಂಗಾಗಿರೋದು, ಮಾತೇ ಬರ್ತಿಲ್ಲ. ಈ ಆಯೋಜನೆ, ಈ ಕಾರ್ಯಕ್ರಮದ ವೈಭವ, ಇದೆಲ್ಲವನ್ನೂ ನೋಡಿ ಮಾತು ಹೊರಡ್ತಾ ಇಲ್ಲ. ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜಕರು ಕಲ್ತ್ಕೊಳ್ಬೇಕಾಗಿರೋದು ಒಂದು ಇಲ್ಲಿ ಏನಿದೆ ಅಂದರೆ, ನಾನು ಮಾತಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಚೀಟಿ ಬಂತು ನನ್ನ ಕೈಗೆ. ಅದರದ್ದು ಮಧ್ಯದ ಪ್ಯಾರ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರೂ ತಮ್ಮ ಭಾಷಣದ ಆರಂಭದಲ್ಲಿ ವೇದಿಕೆಯ ಮೇಲೆ ಕುಳಿತಿರುವವರೆಲ್ಲರ ಹೆಸರನ್ನು ಹೇಳುತ್ತಾ ಹೋದರೆ ಸಮಯ ವ್ಯರ್ಥವಾಗುತ್ತದೆ. ಆದ ಕಾರಣ ತಮ್ಮ ಭಾಷಣದ ಆರಂಭದಲ್ಲಿ ಯಾರ ಹೆಸರನ್ನೂ ಹೇಳದೆ ಶಿಷ್ಟಾಚಾರಕ್ಕೆ ಮಹಿನಿಯರೇ ಮತ್ತು ಮಹಿಳೆಯರೇ ಅಥವಾ ಶರಣರೇ ಮತ್ತು ಶರಣೆಯರೇ ಅಂತಷ್ಟೇ ಹೇಳಿ, ಅಥವಾ ತಮಗೆ ಸೂಕ್ತವೆನಿಸಿದ ಇನ್ನಾವುದಾದರೂ ಶಬ್ದವನ್ನು ಬಳಸಿ ನೇರವಾಗಿ ತಮ್ಮ ಭಾಷಣವನ್ನು ಆರಂಭಿಸಬೇಕಾಗಿ ಕೋರಿಕೆ ಅಂತ. ನಮ್ಮ ಜೀವನವನ್ನು ಎಷ್ಟು ಸರಳಗೊಳಿಸಿದ ಸೂಚನೆ ಇದು ಅಂತಂದರೆ, ಮಹನೀಯರೇ ಮತ್ತು ಮಹಿಳೆಯರೇ, ವೇದಿಕೆ ಎದುರಿಗಿರುವಂಥ ಮಠದ ಸದ್ಭಕ್ತರೇ, ಇದು ಸೌಭಾಗ್ಯ, ಇದು ಸೌಭಾಗ್ಯ, ಇದು ಸೌಭಾಗ್ಯ ಇಂಥದ್ದೊಂದು ವೇದಿಕೆಯ ಮೇಲೆ ನಿಂತಿರುವುದು. ಆರಂಭದಲ್ಲಿ ಸ್ವಾಮೀಜಿಗಳು ಧರ್ಮ, ವಿಜ್ಞಾನ ಮತ್ತು ಸಮಾಜದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರು. ಧರ್ಮ ಇಲ್ಲಿ ನೋಡ್ತಾ ಇದ್ದೀವಿ, ವಿಜ್ಞಾನಿಗಳ ಜೊತೆಗೆ ಸಂವಾದ ಇತ್ತು. ನಾನು ಬರುವಾಗ ನೋಡಿದೆ, ಅಲ್ಲಿ ಕೃಷಿ ಮೇಳ ನಡೀತಾ ಇದೆ. ಇದೇ ಅಲ್ವಾ ಮಠದ ಕೆಲಸ? ನೆನ್ನೆ ನಮ್ಮ ಚಾನಲ್ಗೆ ಒಂದು ಕಾರ್ಯಕ್ರಮದ ರೆಕಾರ್ಡಿಂಗಿಗೆ ಕನ್ಹೇರಿ ಮಠದ ಸ್ವಾಮಿಗಳನ್ನು ಕರೆಸಿದ್ವಿ. ಮಠದ ಜವಾಬ್ದಾರಿ ಏನು ಅಂತ ಪ್ರಶ್ನೆ ಬಂತು. ನೀವು ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಸುಮ್ಮನೆ ಭಕ್ತರಿಗೆ ಪೂಜೆ ಮಾಡೋದು ಹೆಂಗೆ, ಪುನಸ್ಕಾರ ಮಾಡೋದು ಹೆಂಗೆ, ಧರ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೆ ಏನು ಹೇಳ್ತಾ ಹೋದರೆ ಸಾಕಲ್ವಾ ಅಂತ ಕೇಳಿದಾಗ, ಈ ಸಮಾಜದಲ್ಲಿ ಮಠಗಳು ಎಂತೆಂಥ ಜವಾಬ್ದಾರಿಯನ್ನು ನಿರ್ವಹಿಸಿದ್ವು ಅನ್ನೋದರ ವಿವರಣೆಯನ್ನು ಕೊಟ್ಟರವರು. ಅದಾದ ನಂತರ ಬರಬಹುದಾದಂಥ ಒಂದು ಅಪೀಲೇ ಇಲ್ಲದ ನಿಷ್ಕರ್ಷ ಏನಂದರೆ, ಮಠಗಳಿಲ್ಲದೆ ಹೋದರೆ ಈ ಸಮಾಜ ಇರ್ತಿರಲಿಲ್ಲ, ದೇವಸ್ಥಾನಗಳಿಲ್ಲದೆ ಹೋದರೆ ಈ ಸಮಾಜ ಇರ್ತಿರಲಿಲ್ಲ. ಒಂದು ಮೇಲ್ನೋಟಕ್ಕೆ ತದ್ವಿರುದ್ಧ ಅಂತ ಕಾಣುವ ಅಥವಾ ತದ್ವಿರುದ್ಧ ಎಂದು ಬಿಂಬಿಸಲಾಗಿರುವ ಎರಡು ಸಬ್ಜೆಕ್ಟ್ಗಳನ್ನು ಸೇರಿಸಿಕೊಟ್ಟಿದ್ದಾರೆ ಇಲ್ಲಿ, ಧರ್ಮ ಮತ್ತು ವಿಜ್ಞಾನ ಅಂತ. ಸೈನ್ಸ್ ಅನ್ನೋದು ಯಾವಾಗಲೂ ರಿಲಿಜನ್ನಿಗೆ ವಿರುದ್ಧ. ಇದೊಂದು ಚರ್ಚೆ ಯಾವಾಗ ಬಂದಿತ್ತು ಅಂದರೆ, ಡಾಕ್ಟರ್ BN ಸುರೇಶ್ ಅವರಿದ್ದಾರೆ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು ಮತ್ತು ಇಸ್ರೋದ ವಿಜ್ಞಾನಿಗಳು. ಚಂದ್ರಯಾನಕ್ಕೆ ರಾಕೆಟ್ ಕಳಿಸ್ತಾ ಇದ್ರು. ಇಸ್ರೋದಲ್ಲೊಂದು ಸಂಪ್ರದಾಯ ಇದೆ, ಯಾವುದೇ ರಾಕೆಟ್ ಲಾಂಚ್ ಮಾಡುವಾಗ ಒಂದ್ಸಲ ರಾಕೆಟ್ಟಿನ ಸಣ್ಣದೊಂದು ಪ್ರತಿಕೃತಿ ತಗೊಂಡೋಗಿ ತಿರುಪತಿ ತಿಮ್ಮಪ್ಪನ ಮುಂದಿಟ್ಟು ಪೂಜೆ ಮಾಡ್ತಾರೆ. ಒಂದು 55-60 ಜನ ಈ ನಾಡಿನ ಬುದ್ಧಿಜೀವಿಗಳನ್ನಿಸಿಕೊಂಡಂಥವರು ಪತ್ರ ಬರೆದು, ಇದು ವಿಜ್ಞಾನಕ್ಕೆ ವಿರುದ್ಧವಾದ ಕೃತ್ಯ ಇವರು ಮಾಡಿದ್ದು ಅಂತ. ವಿಜ್ಞಾನಕ್ಕೆ ವಿರುದ್ಧವಾದ ಕೆಲಸ ಮಾಡಿದ್ರು. ರಾಕೆಟ್ ಲಾಂಚ್ ಅನ್ನುವಂಥದ್ದು ವೈಜ್ಞಾನಿಕವಾದ ಕೆಲಸ, ತಿರುಪತಿ ತಿಮ್ಮಪ್ಪಂಗೆ ಪೂಜೆ ಮಾಡೋದು ಅನ್ನೋದು ಅವೈಜ್ಞಾನಿಕವಾದ ಕೆಲಸ, ಧಾರ್ಮಿಕವಾದ ಕೆಲಸ. ಅದನ್ನು ಇಸ್ರೋ ವಿಜ್ಞಾನಿಗಳು ಮಾಡಬಾರದು ಅಂತ ಒಂದು ಪತ್ರ ಬರೋದು. ಆ ಥಾಟ್ ಎಲ್ಲಿಂದ ಬರುತ್ತದು, ಈ ರೀತಿಯಾದಂಥ ಆಲೋಚನೆ ಎಲ್ಲಿಂದ ಬರುತ್ತೆ ಅಂತ ವಿಚಾರ ಮಾಡ್ತಾ ಇದ್ದೆ ನಾನು. ರಿಲಿಜನ್ ವರ್ಸಸ್ ಸೈನ್ಸ್, ರಿಲಿಜನ್ನ ಎಕ್ಸಾಕ್ಟ್ ಆದ ಟ್ರಾನ್ಸ್ಲೇಷನ್ನು ಭಾಷಾಂತರ, ಧರ್ಮ ಅನ್ನೋದಲ್ಲ. ಧರ್ಮ ಅನ್ನುವ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಸರಿಯಾದ ಪದ ಇಲ್ಲ ಅನ್ನುವ ಕಾರಣಕ್ಕೆ
ತಮ್ಮ ಹತ್ರ ಇದ್ದ ಪದ ರಿಲಿಜನ್ ಅನ್ನೋದು ಸೇರಿಸಿದ್ರಷ್ಟೇ. ಇಲ್ಲಿ ರಿಲಿಜನ್ನ ಟ್ರಾನ್ಸ್ಲೇಷನ್ ಧರ್ಮ ಅನ್ಕೊಂಡೆ ಹೇಳೋದಾದರೂ ಧರ್ಮ ವರ್ಸಸ್ ವಿಜ್ಞಾನ ಎಲ್ಲಿಂದ ಬರ್ತಾ ಇದೆ ಅಂತಂದರೆ, ಅಂಥದ್ದೊಂದು ಪರಿಕಲ್ಪನೆ ಆ ನಾಡಿನಲ್ಲಿ ಇರೋದು ಹೌದು. ರಿಲಿಜನ್ ಅನ್ನುವ ಶಬ್ದ ಹುಟ್ಟಿಕೊಂಡ ನಾಡಿನಲ್ಲಿರೋದು ಹೌದು. ರಿಲಿಜನ್ ಅಂದರೆ ಏನು? ಸರ್ವಶಕ್ತನಾದ ಒಬ್ಬ ಭಗವಂತ ಇದ್ದಾನೆ, ಸೃಷ್ಟಿಕರ್ತ ಒಬ್ಬ ಇದ್ದಾನೆ. ಆತ ಭೂಮಿಗೆ ನಮಗೆ ಸಂದೇಶಗಳನ್ನು ಕಳಿಸ್ತಾ ಇರ್ತಾನೆ. ಆ ಸಂದೇಶಗಳಲ್ಲಿ ನಾವು ಹೆಂಗೆ ಬದುಕಬೇಕು ಅನ್ನುವ ಮಾರ್ಗಸೂಚಿ ಇದೆ. ಅದರ ಪ್ರಕಾರ ಬದುಕೊಂಡು ಹೋದರೆ ಸ್ವರ್ಗ ಸಿಗುತ್ತೆ ಅನ್ನುವ ನಂಬಿಕೆಯ ಪರಿಧಿಯಲ್ಲಿ ಯಾರ್ಯಾರು ಬರ್ತಾರಲ್ಲ, ಆ ರೀತಿಯಲ್ಲಿ ಯಾರು ಬದುಕ್ತಿರ್ತಾರಲ್ಲ ಅವ್ರೆಲ್ರಿಗೂ ರಿಲಿಜನ್ನು ಅಂತಾರೆ. ಭಾರತದಲ್ಲಿ ಯಾವತ್ತಿದೆ ಅದು? ಒಬ್ಬ ಸೃಷ್ಟಿಕರ್ತನ ಮೇಲೆ ನಮ್ಗೆ ಯಾವಾಗ ನಂಬಿಕೆ ಇದೆ? ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು. ದಿಸ್ ಈಸ್ ನಾಟ್ ದ ಲ್ಯಾಂಡ್ ಆಫ್ ಬಿಲೀವರ್ಸ್, ಇಟ್ ಈಸ್ ದ ಲ್ಯಾಂಡ್ ಆಫ್ ಸೀಕರ್ಸ್ ಅಂತ. ಹುಡುಕೊಂಡು ಹೋಗ್ತಾ ಇರೋರ ನಾಡ್ರಿ, ಅಂತಿಮ ಸತ್ಯಕ್ಕಾಗಿ ಹುಡುಕಾಟ ನಡೆಸ್ತಾ ಇರೋರ ನಾಡು. ಒಬ್ಬ ಸೃಷ್ಟಿಕರ್ತನ ಮೇಲೆ ನಂಬಿಕೆ ಅಲ್ಲ ಇದು. ಅವರು ಬರೆದ ಪುಸ್ತಕದಲ್ಲಿ ದೇವರು ಈ ರೀತಿಯಾಗಿ ಜಗತ್ತನ್ನು ಸೃಷ್ಟಿ ಮಾಡ್ದ ಅಂತ ಇದೆ. ವಿಜ್ಞಾನಿಗಳು ಏಕಾಏಕಿ ಇಲ್ಲ ಒಂದು ಬಿಗ್ ಬ್ಯಾಂಗ್ ಥಿಯರಿಯ ಮೂಲಕ ಜಗತ್ತು ಸೃಷ್ಟಿ ಆಯಿತು ಅಂತ ಹೇಳಿಬಿಟ್ರೆ ವಿರೋಧಾಭಾಸ ಶುರುವಾಗುತ್ತಲ್ಲಿ. ನೀವು ಹೆಂಗೆ ಹೇಳ್ತೀರಿ ಅಂತಾರೆ. ದೇವರಾದಂಥವನು ಮೊದಲು ಇಬ್ಬರು ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ದ, ಅವರಿಂದಾಗಿ ಇಡೀ ಜಗತ್ತಾಯಿತು ಅನ್ನುವ ಬೋಧನೆ ಧರ್ಮ ಗ್ರಂಥದಲ್ಲಿದ್ದಾಗ, ಯಾರೋ ಡಾರ್ವಿನ್ ಅನ್ನೋನು ಬಂದು ಇಲ್ಲ ಮಂಗನಿಂದ ಮಾನವ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಜಗಳ ಶುರುವಾಗತ್ತೆ. ಇಲ್ಲ, ನಮ್ಮ ಗ್ರಂಥ ಹಿಂಗೆ ಹೇಳ್ತಾ ಇದೆ, ನೀನೇನು ಮಂಗನಿಂದ ಮಾನವ ಅಂತ ಹೇಳೋದು? ಭೂಮಿ ಅನ್ನೋದು ಚಪ್ಪಟೆಯಾಗಿದೆ. ಮನುಷ್ಯ ನಡಿತಾ 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 ಅಪರಿಮಿತ ದೂರ ಹೋದಾಗ ಅದರಿಂದ ಕೆಳಗೆ ಬಿದ್ದು ಬಿಡ್ತಾನೆ. ಒಂದು ಪಾತಾಳ ಇದೆ ಅಂತ ಧರ್ಮ ಗ್ರಂಥದಲ್ಲಿ ಬರೆದಾಗ ಏಕಾಏಕಿ ಯಾರೋ ಬಂದು ಇಲ್ಲ ಭೂಮಿ ದುಂಡಗಿದೆ ಅಂತ ಹೇಳಿಬಿಟ್ರೆ, ಹಾಗೆ ಭೂಮಿ ದುಂಡಗಿದೆ ಅಂತ ಹೇಳಿದ ವಿಜ್ಞಾನಿಗೂ ಚಪ್ಪಟೆಯಾಗಿದೆ ಅಂತ ನಂಬುವ ಧರ್ಮ ಬೋಧಕರಿಗೂ ಒಂದು ಜಗಳ ಶುರುವಾಗತ್ತೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಯಾವಾಗಲೂ ಧರ್ಮ ವರ್ಸಸ್ ವಿಜ್ಞಾನ, ಅರ್ಥಾತ್ ರಿಲಿಜನ್ ವರ್ಸಸ್ ಸೈನ್ಸ್ ಅನ್ನೋದು ಎಕ್ಸಿಸ್ಟೆನ್ಸ್ನಲ್ಲಿ ಇದ್ದಿದ್ದು. ಭಾರತದ ಲೆಕ್ಕಾಚಾರದಲ್ಲ ಅದು. ಈ ಭೂಮಿಯನ್ನು ಅಧ್ಯಯನ ಮಾಡುವ ಒಂದು ವಿಷಯ ನಾವು ಓದ್ಕೊಂಡು ಬಂದಿದ್ದೀವಲ್ಲ ಚಿಕ್ಕಂದಿನಿಂದ, ಏನ ಸಬ್ಜೆಕ್ಟ್ನ ಹೆಸರು? ಭೂಗೋಳ. ಭೂಗೋಳ ಅಂದರೆ ಗೋಳಾಕಾರದಲ್ಲಿರುವ ಭೂಮಿ ಅಂತ ಸಾವಿರಾರು ವರ್ಷದಿಂದ ಹಂಗೆ ಕರ್ಕೊಂಡು ಬಂದಿದ್ದೀವಿ ನಾವು. ಇಲ್ಲಿ ಭೂಮಿ ಚಪ್ಪಟೆಯಾಗಿತ್ತ ದುಂಡಿಗಿತ್ತ ಪ್ರಶ್ನೆ ಅನ್ನೋದು ನಮಗೆ ಬಂದೇ ಇಲ್ಲ. ಸಾವಿರಾರು ವರ್ಷಗಳ ಹಿಂದೆ ವರಾಹ ಅವತಾರ ಭೂಮಿಯನ್ನು, ಮುಳುಗ್ತಾ ಇದ್ದ ಭೂಮಿಯನ್ನು ಮೇಲೆತ್ತಿತು ಅಂತ ಓದ್ತೀವಿ ನಾವು. ವರಾಹದ ಮೂಗಿನ ಮೇಲ್ಗಡೆ ದುಂಡಿಗಿರುವ ಭೂಮಿಯನ್ನೇ ನಮ್ಮ ಹಿರಿಯರು ಇಟ್ಟಿದ್ದಾರೆ ಸಾವಿರಾರು ವರ್ಷಗಳಿಂದ. ಈ ಭೂಮಿ ಚಪ್ಪಟೆಯಾಗಿದೆಯಾ ದುಂಡಿಗಿದೆಯಾ ಅನ್ನೋ ಸಂಶಯ ನಮಗಿಲ್ಲವೇ ಇಲ್ಲ. ಆದರೆ ಭೂಮಿ ದುಂಡಗಿದೆ ಅಂತ ಹೇಳಿದ ಗೆಲೀಲಿಯೋನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದು. ಗೆಲೀಲಿಯೋ ಭೂಮಿ ದುಂಡಗಿದೆ ಅಂದ್ಬಿಟ್ಟ. ಇದು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾದದ್ದು ಅಂತ. ನೀನು ಕಣ್ಣು ಕೀಳಿಸ್ತೀವಿ ಅಂದ್ಬಿಟ್ರ ಒಂದು. ನೀನು ನನ್ನ ಧರ್ಮವನ್ನು ಅವಮಾನಿಸುವ ರೀತಿಯಲ್ಲಿ ಹೇಳ್ತಾ ಇದೀಯಾ, ಕಣ್ಣು ಕೀಳಿಸ್ಬೇಕಾಗತ್ತೆ ನಿಂದು ಅಂತ. ಆ ತಿಕ್ಕಾಟ ಈ ಭೂಮಿಯಲ್ಲಿ ಯಾವತ್ತೂ ಬಂದಿಲ್ಲ, ನಮ್ಮ ನಾಡಿನಲ್ಲಿ ಯಾವತ್ತೂ ಬಂದಿಲ್ಲ. ಇಲ್ಲಿ ಯಾರ್ಯಾರನ್ನು ನಾವು ವಿಜ್ಞಾನಿಗಳು ಅಂತ ಕರೆದ್ವೋ ಅವರ ಪೈಕಿ ಬಹುತೇಕರ ಸಂತರಾಗಿದ್ದರು. ಅದೇ ಕಾರಣಕ್ಕೆ ಸಿರಿಗೆರೆ ಮಠದ ವೇದಿಕೆಯ ಮೇಲೆ ವಿಜ್ಞಾನವನ್ನು ಚರ್ಚೆ ಮಾಡೋದೇನು ಸಮಸ್ಯೆ ಅಲ್ಲ. ಯಾಕಂದರೆ ಯಾರ ಧಾರ್ಮಿಕ ಭಾವನೆಗಳಿಗೂ ಇಲ್ಲಿ ಧಕ್ಕೆಯಾಗೋದಿಲ್ಲ. ಯಾವುದೋ ಒಂದು ದೇವಸ್ಥಾನ, ಯಾವುದೋ ಒಂದು ಕಾಲೇಜ್ ನಡೆಸ್ತಾ ಇದೆ, ಆ ಕಾಲೇಜಿನಲ್ಲಿ ಡಾರ್ವಿನ್ಸ್ ಥಿಯರಿಯನ್ನು ಬೋಧನೆ ಮಾಡೋದಕ್ಕೇನು ಸಮಸ್ಯೆ ಇಲ್ಲ. ಯಾಕಂದರೆ ಈ ಭೂಮಿ ಹೆಂಗೆ ಸೃಷ್ಟಿಯಾಯಿತು ಅನ್ನೋ ವಿಷಯದಲ್ಲಿ ವಿಜ್ಞಾನದ ಜೊತೆಗೆ ಧರ್ಮಕ್ಕೇನು ತಿಕ್ಕಾಟ ಇಲ್ಲ. ಇಸ್ರೋದ್ದು ಈ ತಿರುಪತಿ ತಿಮ್ಮಪ್ಪಂಗೆ ನೀವು ಪ್ರತಿಕೃತಿ ಹೆಂಗೆ ಕೊಡಕ್ಕೆ ಹೋದ್ರಿ ಅಂತ ಕೇಳಿದಾಗಲೇ ಸುಮ್ಮನೆ ನಾನು ಕುತೂಹಲದಿಂದ ನೋಡ್ತಾ ಇದ್ದೆ. ಆಸ್ಟ್ರೋನಮಿ ಅಂದ್ರೆ ಏನು, ಬಾಹ್ಯಾಕಾಶ ವಿಜ್ಞಾನ ಇದು ಯಾವಾಗಿನಿಂದ ಶುರುವಾಯಿತು ಏನು. ನಮ್ಮಲ್ಲೊಂದು ಗ್ರಂಥದ ಹೆಸರು ಬಂತು, ಸೂರ್ಯ ಸಿದ್ಧಾಂತ ಅಂತ. ಅದಕ್ಕೊಂದು ಡೇಟಿಂಗ್ ಆಗ್ಬೇಕಲ್ಲ, ಇದು ಯಾವಾಗ ಬರೆದಿರೋ ಗ್ರಂಥ ಅಂತ. ಮೈಥಾಲಜಿಯಲ್ಲಿ ಕಥೆ ಏನಿರೋದು, ಸೂರ್ಯದೇವ ಕೂತ್ಕೊಂಡು ಮಾಯಾಸುರನಿಗೆ ಹೇಳ್ದ ಈ ಜಗತ್ತು ಹೆಂಗಿದೆ ಅಂತ ಹೇಳ್ದ. ಅದನ್ನು ಮಾಯಾಸುರ ಕೂತ್ಕೊಂಡು ಬರೆದಿದ್ದು ಸೂರ್ಯ ಸಿದ್ಧಾಂತ ಅಂತ. ಆ ಮಾಯಾಸುರ ತಾನು ಸೂರ್ಯ ಸಿದ್ಧಾಂತವನ್ನು ಬರೆಯುವ ಸಂದರ್ಭದಲ್ಲಿ
ಆಕಾಶದಲ್ಲಿ ಯಾವ್ಯಾವ ಕಾಯಗಳು ಎಲ್ಲೆಲ್ಲಿ ಇದ್ವು ಅಂತ ಜಾಗ ಬರೀತಾನಾತ. ಸೂರ್ಯ ಇಲ್ಲಿದ್ದ, ಸೂರ್ಯನಿಂದ ಎಡಕ್ಕೆ ಇಷ್ಟು ದೂರದಲ್ಲಿ ಈ ಗ್ರಹ ಇತ್ತು, ಬಲಕ್ಕೆ ಇಷ್ಟು ದೂರದಲ್ಲಿ ಈ ಗ್ರಹ ಇತ್ತು ಅಂತ. ಈಗ ನಾಸಾದವರು ಒಂದು ಸಾಫ್ಟ್ವೇರ್ ರೆಡಿ ಮಾಡಿದ್ದಾರೆ. ಆ ಪ್ಲಾನೆಟರಿ ಪ್ಲೇಸ್ಮೆಂಟ್ಗಳನ್ನು ಸಾಫ್ಟ್ವೇರಿಗೆ ಫೀಡ್ ಮಾಡಿದರೆ ಅದು ಇಸ್ವಿ ಮತ್ತು ಡೇಟ್ ಕೊಡುತ್ತದು, ಇಂಥ ಡೇಟ್ಗೆ ಅಂತ. ಸೂರ್ಯ ಸಿದ್ಧಾಂತವನ್ನು ಬರೆದ ಮಾಯಾಸುರ ಏನು ಪ್ಲಾನೆಟರಿ ಪ್ಲೇಸ್ಮೆಂಟ್ಗಳನ್ನು ಹಾಕಿದ್ನಲ್ಲ, ಅದನ್ನು ಫೀಡ್ ಮಾಡಿದ್ರೆ ಕ್ರಿಸ್ತಪೂರ್ವ 7782 ಫೆಬ್ರವರಿ 22ನೇ ತಾರೀಕು ಅಂತ ಬರ್ತಾ ಇದೆ. 60,000 ವರ್ಷಗಳಿಗೆ ಒಂದು ಸಲ ಆ ಪ್ಲಾನೆಟರಿ ಪ್ಲೇಸ್ಮೆಂಟ್ಗಳು ಅಲ್ಲಿಗೆ ಬರ್ತಾವಂತೆ. ಆ ಸೂರ್ಯ ಸಿದ್ಧಾಂತದಲ್ಲಿ ಏನಿದೆ ಅಂದರೆ, ಭೂಮಿಯ ಸುತ್ತಳತೆ ಎಷ್ಟಿದೆ, ಭೂಮಿಯಿಂದ ಸೂರ್ಯನಿಗೆ ಎಷ್ಟು ದೂರ, ಸೂರ್ಯನ ಸುತ್ತಳತೆ ಎಷ್ಟು, ಜೊತೆಗೆ ನಮ್ಮ ಸೌರಮಂಡಲದಲ್ಲಿರುವ ಗ್ರಹಗಳು ಸೂರ್ಯನಿಂದ ಎಷ್ಟೆಷ್ಟು ದೂರದಲ್ಲಿದ್ದಾವೆ, ಅವು ಸೂರ್ಯನನ್ನು ಸುತ್ತುವುದಕ್ಕೆ ತೆಗೆದುಕೊಳ್ಳುವ ಅವಧಿಗಳೆಷ್ಟು, ಭೂಮಿ ಎಷ್ಟು ಕಾಲ ತೆಗೆದುಕೊಳ್ಳುತ್ತೆ, 364.24 ದಿನಗಳು ಅಂತ ಸೂರ್ಯ ಸಿದ್ಧಾಂತದಲ್ಲಿ ಬರುವಂಥದ್ದು. ಸೈಂಟಿಫಿಕಲಿ, ವೈಜ್ಞಾನಿಕವಾಗಿ ಅಷ್ಟೊಂದು ಮುಂದುವರೆದಂತಹ ಸಂಸ್ಕೃತಿಯಿಂದ ಬಂದಿರುವ ನಾವು ಇಲ್ಲಿ ಯಾವುದೇ ತಿಕ್ಕಾಟವನ್ನು ಮಾಡಿಕೊಳ್ಳುವುದಿಲ್ಲ. ವಿಜ್ಞಾನ ಮತ್ತು ಧರ್ಮಕ್ಕೆ ವ್ಯತ್ಯಾಸ ಇಲ್ಲ. ವಿಜ್ಞಾನ ಅನ್ನುವಂಥದ್ದು ನಮ್ಮ ಸುತ್ತಲಿನ ಪರಿಸರವನ್ನು ತಿಳಿದುಕೊಳ್ಳುವ ಕಲೆ, ಆದರೆ ಧರ್ಮ ಅನ್ನೋದು ಮನುಷ್ಯ ಸ್ವಭಾವವನ್ನು ತಿಳಿದುಕೊಳ್ಳುವ ಕಲೆ. ವಿಜ್ಞಾನ ಅನ್ನೋದು ಹೊರಗಿನ ಪ್ರಯಾಣ, ಧರ್ಮ ಅನ್ನೋದು ಒಳಗಿನ ಪ್ರಯಾಣ. ಹೊರಗೆ ಹೋದಷ್ಟು ನಾವು ವೈಜ್ಞಾನಿಕವಾಗಿ ಹೆಚ್ಚು ಹೆಚ್ಚು ಪ್ರಗತಿಯನ್ನು ಸಾಧಿಸ್ತೀವಿ, ಒಳಗಡೆ ಬಂದಷ್ಟು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸ್ತೀವಿ ಅಂತ ನಂಬಿಕೊಂಡು ಬದುಕಿದಂಥ ಸಮಾಜ ಇದು. ಇಂಥ ಸಮಾಜದಲ್ಲಿ ಈ ರೀತಿಯ ಚರ್ಚೆಗಳು ಆಗೋದಕ್ಕೆ ಸಾಧ್ಯ. ಒಂದು ಮಠದ ವೇದಿಕೆಯ ಮೇಲೆ, ಧಾರ್ಮಿಕ ವೇದಿಕೆಯ ಮೇಲೆ ಧರ್ಮ, ವಿಜ್ಞಾನ ಮತ್ತು ಸಮಾಜದ ಚರ್ಚೆಗಳು ಜಗದ್ಗುರುಗಳ ಸಮ್ಮುಖದಲ್ಲಿ ಆಗೋದಕ್ಕೆ ಇಲ್ಲಿ ಮಾತ್ರ ಸಾಧ್ಯ. ಅಂಥದ್ದೊಂದು ಪಾವನ ಪರಿಸರದ ಭಾಗವಾಗಿರೋದಕ್ಕೆ ಅತ್ಯಂತ ಸಂತೋಷ. ನಾ ಬರೀ ವಿಜ್ಞಾನ ಅಂತಂದರೆ ಕೇವಲ ಸೂರ್ಯ, ಚಂದ್ರ, ಆಕಾಶ ಕಾಯಗಳು ಅಷ್ಟೇ ಅಲ್ಲ. ಈ ನೆಲದಲ್ಲಿ ಇತ್ತೀಚೆಗೊಂದು ಕಥೆಯನ್ನು ಓದ್ತಾ ಇದ್ದೆ ನಾನು. 1792ರಲ್ಲಿ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು. ಟಿಪ್ಪು ಸುಲ್ತಾನನಿಗೂ ಬ್ರಿಟಿಷರಿಗೂ ಯುದ್ಧ. ಆ ಯುದ್ಧದಲ್ಲಿ ಬ್ರಿಟಿಷ್ ಸೈನಿಕನೊಬ್ಬನನ್ನು ಸಿಕ್ಕಾಗ ಟಿಪ್ಪು ಸುಲ್ತಾನ್ ಅವನು ಮೂಗು ಕತ್ತರಿಸ್ಬಿಡ್ತಾನಂತೆ. ಹಿಂದಿನ ಕಾಲದಲ್ಲಿ ಅದೊಂದು ಪದ್ಧತಿ ಇತ್ತು, ಯಾರು ಅವಮಾನಿಸ್ಬೇಕು ಅಂದರೆ ಮೂಗು ಕತ್ತರಿಸ್ಬೇಕು, ಕಿವಿ ಕತ್ತರಿಸ್ಬೇಕು ಅಂತ. 1792ರಲ್ಲಿ ಆತ 1793 ಒಂದು ವರ್ಷ ಅಲ್ಲಿ ಇಲ್ಲಿ ಓಡಾಡಿ ಪುಣೆಗೆ ಹೋಗ್ತಾನೆ ಅವನು ಸೈನಿಕ. ಮೂಗಿರಲಿಲ್ಲ ಅವನಿಗೆ. ಪುಣೆಯ ಮಾರ್ಕೆಟ್ನಲ್ಲಿ ಒಬ್ಬ ಅವನು ಕರೆದು ಕೇಳ್ತಾನೆ, ಏನಾಗಿದೆ ಮೂಗಿಗೆ? ಟಿಪ್ಪು ಸುಲ್ತಾನ್ ಕತ್ತರಿಸ್ಬಿಟ್ಟ ಅಂತ. ಬಾ ಇಲ್ಲಿ ನಾನು ಸರಿ ಮಾಡ್ತೀನಿ ಅಂತ ಕರೆದು ಅವನ ಹಣೆಯ ಮೇಲಿನ ಚರ್ಮವನ್ನು ತೆಗೆದು ಅವನ ಮೂಗಿಗೆ ಸೇರಿಸಿ ಹೊಲದ್ನಂತವನು. ಈಗ ರೈನೋಪ್ಲಾಸ್ಟಿ ಅಂತೀವಿ, ಪ್ಲಾಸ್ಟಿಕ್ ಸರ್ಜರಿ ಅಂತೀವಿ. ಹಂಗೆ ಮಾಡಿದವನು ಯಾರು ಅಂದರೆ ರಸ್ತೆ ಪಕ್ಕದಲ್ಲಿ ಮಡಿಕೆ ಮಾಡ್ತಿದ್ದ ಕುಂಬಾರ ಅಂತ ಹೇಳ್ತಾರೆ. ಅಂತಿಮವಾಗಿ ಆಳ್ತಾ ಇದ್ದಂಥ ಬ್ರಿಟಿಷರ ತನಕ ಆ ವಿಷಯ ಹೋಗಿ ಬ್ರಿಟಿಷ್ ಅಧಿಕಾರಿಯೊಬ್ಬ ಅದನ್ನು ರಿಪೋರ್ಟ್ ಮಾಡಿ ಲಂಡನ್ನಿಗೆ ಕಳಿಸ್ತಾನೆ. ಕತ್ತರಿಸಿ ಹೋದ ಮೂಗನ್ನು ಪುಣೆಯಲ್ಲಿ ರಸ್ತೆ ಪಕ್ಕದಲ್ಲಿ ಸರಿ ಮಾಡ್ತಾರೆ. ಪ್ಲಾಸ್ಟಿಕ್ ಸರ್ಜರಿ ಅನ್ನೋ ಶಬ್ದ ಇರಲಿಲ್ಲ. ಲಂಡನ್ನಿನ ಜೆಂಟ್ಲ್ಮನ್ ಪತ್ರಿಕೆಯಲ್ಲಿ ಪ್ರಕಟ ಆಯ್ತಂಥದ್ದು 1794ರಲ್ಲಿ. ಇದು ವಿಜ್ಞಾನ. ಚರಕ, ಸುಶ್ರುತರು ಬರೆದಿಟ್ಟ ಗ್ರಂಥಗಳನ್ನು ಆ ಕುಂಬಾರ ಓದಿದ್ನೋ ಓದಿಲ್ವೋ ಗೊತ್ತಿಲ್ಲ, ಅವನಿಗೆ ಜ್ಞಾನ ಅನ್ನೋದು ಬಂದಿತ್ತು. ಆ ಜ್ಞಾನವನ್ನು ಬಳಸಿಕೊಂಡು ಆತ ರಸ್ತೆ ಬದಿಯಲ್ಲೊಂದು ಪ್ಲಾಸ್ಟಿಕ್ ಸರ್ಜರಿ ಮಾಡ್ದ. ಇವತ್ತಿಗೂ ಆ ಮಾರ್ಗದಲ್ಲಿ ಚಿಕಿತ್ಸೆ ಕೊಡುವಂಥವ್ರು ಧನ್ವಂತರಿಯನ್ನು ಪೂಜೆ ಮಾಡದೆ ತಮ್ಮ ಕೆಲಸ ಶುರು ಮಾಡೋದಿಲ್ಲ. ಧರ್ಮ ಮತ್ತು ವಿಜ್ಞಾನಕ್ಕೆ ಈ ನೆಲದಲ್ಲಿ ಇರುವಂಥ ಹೊಂದಾಣಿಕೆ ಅದು ಯಾವತ್ತೂ ಇವು ಎರಡು ನಮ್ಮಲ್ಲಿ ತದ್ವಿರುದ್ಧ ಆಗಿಲ್ಲ. ಒಂದು ಒಳಗಿನ ವಿಜ್ಞಾನ, ಇನ್ನೊಂದು ಹೊರಗಿನ ವಿಜ್ಞಾನ, ಎರಡೂ ಒಟ್ಟಿಗೆ ಹೋದಾಗ ಭಾರತ
ಖಂಡಿತವಾಗಿಯೂ ಜಗತ್ತಿಗೆ ದಾರಿ ತೋರಿಸುತ್ತೆ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಅತ್ಯಂತ ಪುಣ್ಯಮಯ, ಅತ್ಯಂತ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಪುನೀತ ಭಾವನೆ ಬರುವಂಥ ಕಾರ್ಯಕ್ರಮ. ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದಕ್ಕಾಗಿ ಧನ್ಯತಾ ಭಾವ ಇದೆ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ತಮ್ಮ ಉಪನ್ಯಾಸವನ್ನು ನೀಡಿದಂತಹ ಶರಣ ಅಜಿತ್ ಹನುಮಕ್ಕನವರ್ ಇವರಿಗೆ ಧನ್ಯವಾದಗಳು. ಶ್ರೀಯುತರು ಪರಮಪೂಜ್ಯರಿಂದ ಬಸವರಾಜ ಬೊಮ್ಮಾಯಿಯವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಪ್ರಸ್ತುತ ಹಾವೇರಿ ಲೋಕಸಭಾ ಕ್ಷೇತ್ರದ ಸದಸ್ಯರು, ಓದಿದ್ದು ಇಂಜಿನಿಯರಿಂಗ್ ಆದರೂ ಕೂಡ ಹೆಸರಾಗಿದ್ದು ರಾಜಕೀಯದಲ್ಲಿ, ನೀರಾವರಿ ವಿಚಾರದಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನು ಹೊಂದಿರುವಂತಹ ಇವರು ಜಲಸಂಪನ್ಮೂಲ ಸಚಿವರಾಗಿ, ಗೃಹ ಸಚಿವರಾಗಿ ಕರ್ನಾಟಕದ 23ನೇ ಮುಖ್ಯಮಂತ್ರಿಗಳಾಗಿದ್ದಂಥವರು. ಶಿಗ್ಗಾವಿಯಲ್ಲಿ ನಡೆದಂತಹ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಮುಖ್ಯಸ್ಥರಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟವರು. ಶ್ರೀಮಠದ ಸದ್ಭಕ್ತರಾಗಿರುವ ಶರಣ ಬೊಮ್ಮಾಯಿಯವರು ತರಳಬಾಳು ಹುಣ್ಣಿಮೆಯ ಈ ಸುಸಂದರ್ಭದಲ್ಲಿ ಮುಖ್ಯ ಅತಿಥಿಗಳ ನುಡಿಗಳನ್ನಾಡಬೇಕಾಗಿ ವಿನಂತಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.